ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಕತೆ ಇದೆ. ಕೆಲವು ಕತೆಗಳು ಪುರಾಣಗಳಲ್ಲಿ ಸಿಗ್ತವೆ, ಕೆಲವು ಜನಪದಗಳಲ್ಲಿ ಉಳಿದಿವೆ, ಇನ್ನೂ ಕೆಲವು ಆಚರಣೆಗಳು ನಮ್ಮ ಪೂರ್ವಜರ ಜೀವನ ಶೈಲಿಯಿಂದ ಬಂದಿವೆ. ಆದರೆ ಇಂದು ನಾವು ಮಾತನಾಡಲಿರುವ ಹಬ್ಬ ಮಾತ್ರ ಸ್ವಲ್ಪ ವಿಭಿನ್ನ. ಯಾಕೆಂದರೆ ಈ ಹಬ್ಬದ ಕೇಂದ್ರದಲ್ಲಿರುವುದು ಮನುಷ್ಯನಿಗೆ ಸಾವಿರಾರು ವರ್ಷಗಳಿಂದ ಭಯ ಹುಟ್ಟಿಸುವ ಒಂದು ಜೀವಿ, ಅದೇ ಹಾವು. ಹೌದು ಸ್ನೇಹಿತರೆ, ನಾವು ಇಂದು ತಿಳಿದುಕೊಳ್ಳಲಿರುವುದು ನಾಗರ ಪಂಚಮಿಯ ಇತಿಹಾಸ. ನಾಗರ ಪಂಚಮಿ ನಿಜಕ್ಕೂ ಎಷ್ಟು ಹಳೆಯದು? ನಮ್ಮ ಪೂರ್ವಜರು 1000 ವರ್ಷಗಳ ಹಿಂದೆಯೇ ನಾಗಗಳನ್ನು ಪೂಜಿಸ್ತಾ ಇದ್ರ? ಹಾವಿಗೆ ದೇವರ ಸ್ಥಾನ ಹೇಗೆ ಬಂತು? ನಾಗರ ಪಂಚಮಿಯನ್ನ ಮಳೆಗಾಲದಲ್ಲಿ ಯಾಕೆ ಆಚರಿಸ್ತಾರೆ? ನಾಗರ ಪಂಚಮಿಗೂ ಮಹಾಭಾರತದ ಕಥೆಗಳಿಗೂ ಏನು ಸಂಬಂಧ? ಮತ್ತು ಮುಖ್ಯವಾಗಿ ನಾಗರ ಪಂಚಮಿ ಕೇವಲ ಒಂದು ಧಾರ್ಮಿಕ ಹಬ್ಬವೇ, ಅಥವಾ ಅದರ ಹಿಂದೆ ಪ್ರಕೃತಿಯನ್ನ ರಕ್ಷಿಸುವ ಒಂದು ಆಳವಾದ ಸಂದೇಶವೂ ಇದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದರೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಭಾರತದ ಸಂಸ್ಕೃತಿಯೊಳಗೆ ಪ್ರಯಾಣ ಮಾಡಬೇಕಾಗ್ತದೆ. ಹಾಗಾದರೆ ಬನ್ನಿ ನಾಗರ ಪಂಚಮಿಯ ರೋಚಕ ಇತಿಹಾಸವನ್ನು ತಿಳ್ಕೊಳ್ಳೋಣ. ನಾಗರ ಪಂಚಮಿ ಎಷ್ಟು ಹಳೆಯದು? ಸ್ನೇಹಿತರೆ, ನಾಗರ ಪಂಚಮಿ ಯಾವ ಒಂದು ವರ್ಷದಲ್ಲಿ ಹುಟ್ಟಿತು ಎಂದು ಖಚಿತವಾಗಿ ಹೇಳೋದು ಕಷ್ಟ. ಯಾಕೆಂದರೆ ನಾಗಾರಾಧನೆ ಮತ್ತು ನಾಗ ಸಂಬಂಧಿತ ನಂಬಿಕೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನಿಂದಲೂ ಕಂಡುಬರ್ತವೆ. ಆದರೆ ನಾಗನ ಬಗ್ಗೆ ಗೌರವ ಅದು ಬಹಳ ಪ್ರಾಚೀನ. ನಮ್ಮ ಪೂರ್ವಜರು ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಮಳೆ, ನದಿ, ಮರ, ಬೆಟ್ಟ, ಪ್ರಾಣಿ, ಪಕ್ಷಿ, ಹಾವು ಇವೆಲ್ಲವೂ ಅವರ ಬದುಕಿನ ಭಾಗವಾಗಿದ್ದವು. ಅಂದಿನ ಕಾಲದಲ್ಲಿ ಇಂದಿನಂತೆ ಆಸ್ಪತ್ರೆಗಳು, ವಿಷ ನಿರೋಧಕ ಔಷಧಿಗಳು ಅಥವಾ ತಕ್ಷಣದ ವೈದ್ಯಕೀಯ ಸೌಲಭ್ಯಗಳು ಇರಲಿಲ್ಲ. ಒಂದು ವಿಷಕಾರಿ ಹಾವು ಕಚ್ಚಿದ್ರೆ ಜೀವಕ್ಕೆ ಅಪಾಯ. ಹೀಗಾಗಿ ಹಾವಿನ ಬಗ್ಗೆ ಮನುಷ್ಯನ ಮನಸ್ಸಿನಲ್ಲಿ 2 ಭಾವನೆಗಳು ಮೂಡಿದ್ದವು, ಭಯ ಮತ್ತು ಗೌರವ. ಆದರೆ ಹಾವು ಕೇವಲ ಅಪಾಯಕಾರಿಯೇ ಇಲ್ಲ. ಕೃಷಿ ಜೀವನದಲ್ಲಿ ಹಾವುಗಳಿಗೆ ಮತ್ತೊಂದು ಪ್ರಮುಖ ಪಾತ್ರವಿತ್ತು. ಹೊಲಗಳಲ್ಲಿ ಬೆಳೆಗಳಿಗೆ ಹಾನಿ ಮಾಡುವಂಥ ಇಲಿಗಳನ್ನು ಹಾವು ಹಿಡಿದು ತಿನ್ನುತ್ತವೆ. ಅಂದರೆ ಮನುಷ್ಯನಿಗೆ ಭಯ ಹುಟ್ಟಿಸುವ ಅದೇ ಜೀವಿ ಮತ್ತೊಂದೆಡೆ ರೈತನ ಬೆಳೆಯನ್ನು ರಕ್ಷಿಸಲು ಸಹಾಯ ಮಾಡ್ತಾ ಇತ್ತು. ಇಂತಹ ಅನುಭವಗಳಿಂದಲೇ ಹಾವಿನ ಬಗ್ಗೆ ಒಂದು ವಿಶೇಷ ಗೌರವ ಬೆಳೆದಿರಬಹುದು. ಕಾಲಕ್ರಮೇಣ ಆ ಗೌರವ ಧಾರ್ಮಿಕ ನಂಬಿಕೆಯರು ಪಡೆದುಕೊಂಡಿರಬಹುದು. ನಾಗರ ಪಂಚಮಿ ಮಳೆಗಾಲದಲ್ಲೇ ಏಕೆ? ಇದು ಬಹಳ ಕುತೂಹಲಕಾರಿ ವಿಷಯ. ನಾಗರ ಪಂಚಮಿಯನ್ನ ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗ್ತದೆ. ಅಂದರೆ ಮಳೆಗಾಲದಲ್ಲಿ ಭೂಮಿ ತೇವವಾಗಿರ್ತದೆ, ಹೊಲಗಳು ನೀರಿನಿಂದ ತುಂಬಿರ್ತವೆ. ಹಾವುಗಳು ತಮ್ಮ ಬಿಲಗಳಲ್ಲಿ ಇರಲು ಅಥವಾ ಸ್ಥಳವನ್ನು ಬದಲಾಯಿಸಲು ಸಾಧ್ಯತೆ ಹೆಚ್ಚಾಗಿರ್ತದೆ. ಇದರಿಂದ ಮನುಷ್ಯ ಮತ್ತು ಹಾವುಗಳ ಸಂಪರ್ಕವು ಹೆಚ್ಚಾಗುವುದು. ಆ ಕಾಲದ ಗ್ರಾಮೀಣ ಜೀವನವನ್ನ ಒಮ್ಮೆ ಊಹಿಸಿಕೊಳ್ಳಿ. ಒಬ್ಬ ರೈತ ಬೆಳಗಿನ ಜಾವ ಹೊಲಕ್ಕೆ ಹೋಗ್ತಾನೆ. ಹೊಲದ ಅಂಚಿನಲ್ಲಿ ಒಂದು ಹಾವು ಕಾಣಿಸ್ತದೆ. ಅವನಿಗೆ ಭಯವಾಗುತ್ತೆ. ಆದರೆ ಅವನು ಅದನ್ನು ಕೊಲ್ಲದೆ ದೂರ ಸರಿತಾನೆ. ಯಾಕಂದರೆ ಅವನಿಗೆ ಗೊತ್ತು, ಈ ಹಾವು ತನ್ನ ಹೊಲದಲ್ಲಿರುವ ಇಲಿಗಳನ್ನು ಹಿಡಿತದೆ ಅಂತ. ಇಂತಹ ಅನುಭವಗಳು ಪೀಳಿಗೆಯಿಂದ ಪೀಳಿಗೆಗೆ ಕತೆಗಳಾಗಿ ಹರಡಿರಬಹುದು ಮತ್ತು ಮುಂದೆ ನಾಗಪೂಜೆಯಂತಹ ಆಚರಣೆಗಳೊಂದಿಗೆ ಬೆರೆತಿರಬಹುದು. ಹೀಗಾಗಿ ನಾಗರ ಪಂಚಮಿಯನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ನೋಡೋದಕ್ಕಿಂತ ಮಳೆಗಾಲ, ಕೃಷಿ ಮತ್ತು ಪ್ರಕೃತಿಯೊಂದಿಗಿನ ಮನುಷ್ಯನ ಸಂಬಂಧದ ಭಾಗವಾಗಿಯೂ ನೋಡಬಹುದು. ಪುರಾಣಗಳಲ್ಲಿ ನಾಗರ ಮಹತ್ವವೇನು? ಸ್ನೇಹಿತರೆ, ಭಾರತೀಯ ಪುರಾಣಗಳಲ್ಲಿ ನಾಗನಿಗೆ ಅತ್ಯಂತ ವಿಶೇಷವನ್ನ ಸ್ಥಾನ ನೀಡಿದೆ. ಅದರಲ್ಲೂ ಶೇಷನಾಗ ಮತ್ತು ವಾಸುಕಿ ಎಂಬ ಹೆಸರುಗಳನ್ನು ನೀವು ಖಂಡಿತ ಕೇಳಿರ್ತೀರಿ. ಭಗವಾನ್ ವಿಷ್ಣು ಶೇಷನಾಗನ ಮೇಲೆ ಶಯನಿಸಿರುವ ಚಿತ್ರವನ್ನು ನಾವು ಅನೇಕ ದೇವಾಲಯಗಳಲ್ಲಿ, ಧಾರ್ಮಿಕ ಚಿತ್ರಗಳಲ್ಲಿ ನೋಡ್ತೇವೆ. ಇಲ್ಲಿ ನಾಗನು ಕೇವಲ ಒಂದು ಹಾವಲ್ಲ, ಅವನು ದೈವಿಕ ಶಕ್ತಿಯ ಸಂಕೇತ. ಇನ್ನೊಂದು ಕಡೆ ಸಮುದ್ರ ಮಂಥನದ ಕಥೆಯಲ್ಲಿ ವಾಸುಕಿಯನ್ನ ಹಗ್ಗದಂತೆ ಬಳಸಲಾಗಿದೆ ಎಂಬ ಪುರಾಣ ಕಥೆ ಇದೆ. ಮತ್ತೊಂದೆಡೆ ಶಿವನ ಕಂಠದಲ್ಲಿ ನಾಗನಿರುವ ರೂಪವನ್ನು ನಾವು ನೋಡ್ತೇವೆ. ಹೀಗಾಗಿ ನಾಗನು ಭಾರತೀಯ ಧಾರ್ಮಿಕ ಕಲ್ಪನೆಯಲ್ಲಿ ಭಯದ ಸಂಕೇತ ಮಾತ್ರವಲ್ಲ, ಅವನು ಶಕ್ತಿ, ರಕ್ಷಣೆ, ದೈವಿಕತೆ ಮತ್ತು ಪ್ರಕೃತಿಯ ಒಂದು ರೂಪ. ನಾಗರ ಪಂಚಮಿ ಮತ್ತು ಜನಮೇಯನ ಸರ್ಪಯಾಗ. ಇದೀಗ ನಾಗರ ಪಂಚಮಿಯೊಂದಿಗೆ ಸಂಬಂಧಿತ ಅತ್ಯಂತ ರೋಚಕ ಪುರಾಣ ಕಥೆಗಳಲ್ಲಿ ಒಂದಾದ ಕಥೆಯನ್ನ ನೋಡ್ಕೊಂಡು ಬರೋಣ. ಮಹಾಭಾರತದ ಪರಂಪರೆಯಲ್ಲಿ ರಾಜ ಪರೀಕ್ಷಿತನ ಸಾವಿಗೆ ತಕ್ಷಕ ನಾಗ ಕಾರಣನಾಗದನು ಎಂದು ಹೇಳಲಾಗ್ತದೆ. ತನ್ನ ತಂದೆಯ ಸಾವಿನಿಂದ ಕೋಪಗೊಂಡ ರಾಜ ಜನಮೇಜಯನು ನಾಗಗಳ ಮೇಲೆ ಸೇಡಿ ತೀರಿಸಿಕೊಳ್ಳಲು ನಿರ್ಧಾರ ಮಾಡ್ತಾನೆ. ಅವನು ಒಂದು ಭಯಾನಕ ಸರ್ಪಯಾಗವನ್ನು ಆರಂಭ ಮಾಡ್ತಾನೆ. ಯಾಗದ ಮಂತ್ರಗಳ ಶಕ್ತಿಯಿಂದ ಒಂದರ ನಂತರ ಒಂದಾಗಿ ನಾಗಗಳು ಅಗ್ನಿಗೆ ಬೀಳತೊಡಗಿದವು ಎಂದು ಕಥೆಯನ್ನ ಹೇಳ್ತವೆ. ನಾಗಲೋಕವೇ ಅಪಾಯಕ್ಕೆ ಸಿಲುಕುತ್ತೆ. ಅನೇಕ ನಾಗಗಳು ನಾಶವಾಗುವ ಪರಿಸ್ಥಿತಿ ಉಂಟಾಗುತ್ತೆ. ಆಗ ಒಬ್ಬ ಮಹತ್ವದ ವ್ಯಕ್ತಿ ಮುಂದೆ ಬರ್ತಾನೆ. ಅವನೇ ಆಸ್ತಿಕ ಮುನಿ ಅಂತ.
ಆಸ್ತಿಕನು ಜನಮೇಜಯನ ಸರ್ಪನಾಯಕವನ್ನು ನಿಲ್ಲಿಸುವಂತೆ ಕೇಳ್ಕೊಳ್ತಾನೆ. ಅಂತಿಮವಾಗಿ ಯಾಗ ನಿಲ್ಲುತ್ತೆ. ಈ ಕಥೆಯನ್ನ ಕೇವಲ ಪುರಾಣ ಕಥೆಯಾಗಿ ಕೇಳಬಹುದು, ಆದರೆ ಅದರೊಳಗೆ ಒಂದು ಆಳವಾದ ಸಂದೇಶವನ್ನು ಕಾಣಬಹುದು. ಸೇಡಿ ತೀರಿಸಿಕೊಳ್ಳುವ ಕೋಪದಲ್ಲಿ ಪ್ರಕೃತಿಯ ಜೀವಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬಾರದು. ಒಂದು ಜೀವಿ ನಮಗೆ ಭಯ ಹುಟ್ಟಿಸಿದ್ರೂ ಅದಕ್ಕೂ ಪ್ರಕೃತಿಯಲ್ಲಿ ಒಂದು ಮಹತ್ವದ ಪಾತ್ರವಿದೆ. ಈ ಅರ್ಥದಲ್ಲಿ ನೋಡಿದ್ರೆ ನಾಗಾರಾಧನೆ ಹಿಂದೆ ಪ್ರಕೃತಿಯೊಂದಿಗಿನ ಸಹಬಾಳ್ವೆಯ ಒಂದು ಸಂದೇಶವು ಅಡಗಿರಬಹುದು. ನಾಗಬನಗಳು ಮತ್ತು ನಾಗರ ಕಲ್ಲುಗಳು. ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಾಗಾರಾಧನೆಗೆ ವಿಶಿಷ್ಟ ಸ್ಥಾನವಿದೆ. ಹಳ್ಳಿಗಳಲ್ಲಿ ಮತ್ತು ಕೆಲವು ಪ್ರದೇಶಗಳಲ್ಲಿ ನಾಗಬನಗಳು ಕಂಡುಬರ್ತವೆ. ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂಥ ಸಂಪ್ರದಾಯವು ಒಂದು ಕಡೆ ಇದೆ. ಈ ನಾಗರ ಕಲ್ಲುಗಳು ಕೇವಲ ಕಲ್ಲುಗಳು ಮಾತ್ರ ಅಲ್ಲ, ಅದು ಒಂದು ಕುಟುಂಬದ, ಒಂದು ಗ್ರಾಮದ ಅಥವಾ ಒಂದು ಪ್ರದೇಶದ ಪಾರಂಪರಿಕ ನಂಬಿಕೆಯ ಸಂಕೇತ ಆಗಿರಬಹುದು. ಕೆಲವು ಕಡೆ ನಾಗರ ಕಲ್ಲಿನ ಸುತ್ತ ಮರಗಳನ್ನು ಕಡಿಯದೇ ಉಳಿಸುವ ಸಂಪ್ರದಾಯ ಒಂದು ಕಂಡುಬರುತ್ತೆ. ಇದರಿಂದ ಮತ್ತೊಂದು ಆಸಕ್ತಿದಾಯಕ ವಿಷಯ ನಮ್ಮ ಗಮನಕ್ಕೆ ಬರುತ್ತೆ. ನಾಗಾರಾಧನೆ ಕೆಲವೊಮ್ಮೆ ನಾಗನ ರಕ್ಷಣೆಯ ಜೊತೆಗೆ ಅದರ ಸುತ್ತಲಿನ ಪ್ರಕೃತಿಯ ರಕ್ಷಣೆಯನ್ನು ಉತ್ತೇಜಿಸಿರಬಹುದು. ಒಂದು ನಾಗಬನ ಪವಿತ್ರ ಎಂದು ನಂಬಿದರೆ ಅಲ್ಲಿನ ಮರಗಳನ್ನು ಕಡಿಯುವುದು ಜನರು ತಪ್ಪಿಸಬಹುದು. ಅಂದರೆ ಧಾರ್ಮಿಕ ನಂಬಿಕೆ ಒಂದು ರೀತಿಯಲ್ಲಿ ಪರಿಸರ ಸಂರಕ್ಷಣೆಗೆ ಸಹಾಯ ಮಾಡಿರಬಹುದು. ಹಾವು ಹಾಲು ಕುಡಿಯುತ್ತದೆಯೇ? ನಾಗರ ಪಂಚಮಿ ಬಂದಾಗ ಮತ್ತೊಂದು ದೃಶ್ಯವನ್ನು ನಾವು ಕೆಲವೊಮ್ಮೆ ನೋಡ್ತೇವೆ, ಹಾವುಗಳಿಗೆ ಹಾಲನ್ನು ನೀಡುವಂಥದ್ದು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಬೇಕು. ಹಾವುಗಳು ಸಾಮಾನ್ಯವಾಗಿ ಹಾಲನ್ನು ಆಹಾರವಾಗಿ ಸೇವಿಸುವ ಪ್ರಾಣಿಗಳಲ್ಲ. ಹಾವುಗಳಿಗೆ ಹಾಲು ಕುಡಿಸುವುದು ಹಾವುಗಳ ಆರೋಗ್ಯಕ್ಕೆ ಹಾನಿಯಾಗಬಹುದು. ಕೆಲವೊಮ್ಮೆ ದಾಹ ಅಥವಾ ಒತ್ತಡದಿಂದ ಹಾವು ಹಾಲನ್ನು ಸೇವಿಸಿದಂತೆ ಕಾಣಬಹುದು. ಆದರೆ ಅದನ್ನು ಹಾವುಗಳಿಗೆ ಹಾಲು ಸಹಜ ಆಹಾರ ಎಂಬ ಅರ್ಥದಲ್ಲಿ ನೋಡಬಾರದು. ಅದರಿಂದ ಇಂದಿನ ಕಾಲದಲ್ಲಿ ನಾಗರ ಪಂಚಮಿಯನ್ನು ಆಚರಿಸುವಾಗ ಜೀವಂತ ಹಾವುಗಳನ್ನು ಹಿಡಿದು ಹಿಂಸಿಸುವುದು ಅಥವಾ ಬಲವಂತವಾಗಿ ಹಾಲು ಕುಡಿಸುವುದನ್ನು ತಪ್ಪಿಸಬೇಕು. ನಾಗದೇವತೆಯನ್ನು ಪೂಜಿಸಬಹುದು, ನಾಗನ ಕಲ್ಲಿಗೆ ಹಾಲು ಅರ್ಪಿಸಬಹುದು, ಹೂವು ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡಬಹುದು. ಅಂದರೆ ಜೀವಂತ ಹಾವಿಗೆ ತೊಂದರೆಯನ್ನು ಕೊಡಬಾರದು. ಇದು ಪರಂಪರೆಯನ್ನು ಗೌರವಿಸುವುದರ ಜೊತೆಗೆ ಪ್ರಾಣಿಗಳ ಕಲ್ಯಾಣವನ್ನು ಕಾಪಾಡ್ತದೆ. ಮಹಿಳೆಯರಿಗೂ ನಾಗರ ಪಂಚಮಿಯ ವಿಶೇಷ. ಹೌದು, ನಾಗರ ಪಂಚಮಿ ಕೆಲವು ಪ್ರದೇಶಗಳಲ್ಲಿ ಮಹಿಳೆಯರಿಗೂ ವಿಶೇಷ ಹಬ್ಬವಾಗಿದೆ. ಕುಟುಂಬದ ಕ್ಷೇಮಕ್ಕಾಗಿ, ಸಹೋದರರ ಒಳಿತಿಗಾಗಿ, ಸಂತಾನ ಮತ್ತು ಸಮೃದ್ಧಿಗಾಗಿ ನಾಗದೇವತೆಯನ್ನು ಪ್ರಾರ್ಥಿಸುವ ಸಂಪ್ರದಾಯಗಳು ಹಲವು ಕಡೆ ಕಂಡುಬರ್ತವೆ. ಕೆಲವು ಕಡೆ ಮಹಿಳೆಯರು ನಾಗರ ಕಲ್ಲಿಗೆ ಪೂಜೆ ಸಲ್ಲಿಸ್ತಾರೆ, ವ್ರತ ಆಚರಿಸ್ತಾರೆ, ಹಬ್ಬದ ವಿಶೇಷ ತಿನಿಸುಗಳನ್ನು ತಯಾರು ಮಾಡ್ತಾರೆ, ಜನಪದ ಹಾಡುಗಳನ್ನು ಹಾಡ್ತಾರೆ. ಹೀಗೆ ನಾಗರ ಪಂಚಮಿ ಕೇವಲ ಧಾರ್ಮಿಕ ಹಬ್ಬವಾಗದೆ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುವ ದಿನವಾಗಿಯೂ ಪರಿಣಮಿಸಿದೆ. ಹಾಗಾದರೆ ನಾಗರ ಪಂಚಮಿ ಯಾವಾಗ ಆರಂಭವಾಯಿತು? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ. ನಾಗರ ಪಂಚಮಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಆರಂಭವಾಯಿತು ಎಂದು ಇತಿಹಾಸಕಾರರು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ನಾಗಾರಾಧನೆ ಬಹಳ ಪ್ರಾಚೀನವಾಗಿದೆ. ಪ್ರಾಚೀನ ಭಾರತೀಯ ಸಾಹಿತ್ಯ, ಮಹಾಕಾವ್ಯಗಳು, ಪುರಾಣಗಳು ಮತ್ತು ಜನಪದ ಸಂಪ್ರದಾಯಗಳಲ್ಲಿ ನಾಗನ ಮತ್ತು ಸರ್ಪಗಳ ಕುರಿತು ಅನೇಕ ಉಲ್ಲೇಖಗಳಿವೆ. ಕಾಲಕ್ರಮೇಣ ಸ್ಥಳೀಯ ನಾಗಾರಾಧನೆಗಳು ಪುರಾಣ ಕಥೆಗಳೊಂದಿಗೆ ಬೆರೆತವು. ಆಮೇಲೆ ದೇವಾಲಯದ ಸಂಪ್ರದಾಯಗಳು ಸೇರಿಕೊಂಡವು, ಕೃಷಿ ಜೀವನದ ನಂಬಿಕೆಗಳು ಸೇರಿಕೊಂಡವು, ಜನಪದ ಆಚರಣೆಗಳು ಸೇರಿಕೊಂಡವು. ಹೀಗೆ ನಿಧಾನವಾಗಿ ನಾಗರ ಪಂಚಮಿಯಂಥ ಹಬ್ಬಗಳು ವಿವಿಧ ಪ್ರದೇಶಗಳಲ್ಲಿ ತಮ್ಮದೇ ಆದ ರೂಪವನ್ನು ಪಡೆದುಕೊಂಡವು. ಅಂದರೆ ನಾಗಾರಾಧನೆ ಬಹಳ ಪ್ರಾಚೀನ, ಆದರೆ ಇಂದಿನ ನಾಗರ ಪಂಚಮಿಯ ಆಚರಣೆಯ ರೂಪವು ಕಾಲಕ್ರಮೇಣ ರೂಪುಗೊಂಡದ್ದು. ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಯಾವುದೇ ಪ್ರಾಚೀನ ಹಬ್ಬವನ್ನು ಇದು ಇದೇ ದಿನ, ಇದೇ ವರ್ಷ, ಇದೇ ವ್ಯಕ್ತಿಯಿಂದ ಆರಂಭವಾಯಿತು ಎಂದು ಹೇಳೋದು ಇತಿಹಾಸದ ದೃಷ್ಟಿಯಿಂದ ಸರಿಯಾಗುವುದಿಲ್ಲ. ಭಾರತಾದ್ಯಂತ ಒಂದೇ ಆಚರಣೆಯೇ ಇಲ್ಲ. ಇದು ನಾಗರ ಪಂಚಮಿಯ ಮತ್ತೊಂದು ವಿಶೇಷತೆ. ಕರ್ನಾಟಕದಲ್ಲಿ ಒಂದು ರೀತಿಯ ಆಚರಣೆ ಇದ್ದರೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ರೀತಿಯ ಆಚರಣೆ ಇರಬಹುದು. ಕೇರಳದಲ್ಲಿ ನಾಗಾರಾಧನೆಗೆ ತನ್ನದೇ ಆದ ವಿಶೇಷ ಪರಂಪರೆ ಇದೆ. ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣದಲ್ಲೂ ವಿಭಿನ್ನ ಆಚರಣೆಗಳಿವೆ. ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿಯೂ ನಾಗನ ಪೂಜೆ ವಿವಿಧ ರೂಪಗಳಲ್ಲಿ ನಡೆಯುತ್ತವೆ. ಎಲ್ಲೆಡೆ ಒಂದೇ ವಿಧಾನವಿಲ್ಲ, ಆದರೆ ಒಂದು ಸಾಮಾನ್ಯ ಭಾವನೆ ಇದೆ: ನಾಗನಿಗೆ ಗೌರವ. ಇದು ಭಾರತೀಯ ಸಂಸ್ಕೃತಿಯ ವೈವಿಧ್ಯವನ್ನ ತೋರಿಸುತ್ತದೆ. ಒಂದೇ ಹಬ್ಬ, ಆದರೆ ನೂರಾರು ಸ್ಥಳೀಯ ರೂಪಗಳು. ನಾಗರ ಪಂಚಮಿ ಹಿಂದೆ ಅಡಗಿರುವ ದೊಡ್ಡ ಸಂದೇಶ. ಸ್ನೇಹಿತರೆ, ಈಗ ಒಂದು ಕ್ಷಣ ಆಲೋಚನೆಯನ್ನು ಮಾಡಿ. ನಮ್ಮ ಪೂರ್ವಜರು ಹಾವನ್ನು ಏಕೆ ದೇವರಂತೆ ಕಂಡ್ರು? ಅದು ಅವರಿಗೆ ಭಯ ಹುಟ್ಟಿಸ್ತಾ ಇತ್ತು. ಆದರೆ ಅವರು ಪ್ರಕೃತಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ರು. ಅವರಿಗೆ ಪ್ರಕೃತಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಪ್ರಕೃತಿಯೊಂದಿಗೆ ಹೊಂದ್ಕೊಂಡು ಬದುಕುವುದನ್ನು ಕಲಿತಾರೆ. ಮಳೆ ಬಂದರೆ ಖುಷಿ ಪಡ್ತಾರೆ, ನದಿ ತುಂಬಿದರೆ ಪೂಜೆಯನ್ನು ಮಾಡ್ತಾರೆ, ಮರಗಳನ್ನು ಪವಿತ್ರವೆಂದು ಕಾಳ್ತಾರೆ, ಹಾವುಗಳಿಗೂ ದೈವಿಕ ಸ್ಥಾನವನ್ನು ನೀಡುತ್ತಾರೆ. ಇಂದು ವಿಜ್ಞಾನ ನಮಗೆ ಪರಿಸರ ವ್ಯವಸ್ಥೆಯ ಮಹತ್ವವನ್ನು ವಿವರಿಸುತ್ತೆ. ಹಾವುಗಳು ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಅವು ಆಹಾರ ಸರಪಳಿಯ ಒಂದು ಭಾಗ.
ಅವುಗಳ ಸಂಖ್ಯೆ ಕಡಿಮೆ ಆದರೆ ಪರಿಸರ ವ್ಯವಸ್ಥೆಯಲ್ಲಿ ಪರಿಣಾಮ ಉಂಟಾಗಬಹುದು. ಹೀಗಾಗಿ ನಾಗರ ಪಂಚಮಿ ಆಚರಣೆಯನ್ನು ಆಧುನಿಕ ಪರಿಸರ ಜಾಗೃತಿಯೊಂದಿಗೆ ಸಂಪರ್ಕಿಸುವುದು ತುಂಬ ಅರ್ಥಪೂರ್ಣ. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ಸಾವಿರಾರು ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿ, ಅದು ಮಳೆಗಾಲ. ಹೊಲಗಳೆಲ್ಲ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹಠಾತ್ ಅವನ ಮುಂದೆ ಒಂದು ನಾಗರ ಹಾವು ಎಡೆ ಎತ್ತುತ್ತೆ. ರೈತ ನಿಂತು ಹೋಗ್ತಾನೆ. ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತೆ. ಅವನ ಕೈಲಿದ್ದ ಸಲಕರಣೆ ಕೆಳಗೆ ದಿಢೀರಂತೆ ಬೀಳುತ್ತೆ. ಆದರೆ ಕೆಲವು ಕ್ಷಣಗಳ ನಂತರ ಹಾವು ನಿಧಾನವಾಗಿ ಅಲ್ಲಿಂದ ಸರಿದೋಗುತ್ತೆ. ರೈತ ಅದನ್ನು ಕೊಲ್ಲೋದಿಲ್ಲ. ಅವನು ಮನೆಗೆ ಹೋಗಿ ತನ್ನ ಮಕ್ಕಳಿಗೆ ಹೇಳ್ತಾನೆ, ಆ ಹಾವನ್ನು ಕೊಲ್ಲಬಾರ್ದು, ಅದು ಕೂಡ ಈ ಭೂಮಿಯ ಜೀವಿ. ಆ ಮಾತನ್ನು ಮುಂದಿನ ಪೀಳಿಗೆಗೆ ಹೋಗುತ್ತೆ. ಆ ಕತೆ ಮತ್ತೊಂದು ಪೀಳಿಗೆಗೆ ಹೋಗ್ತದೆ. ಕಾಲಕ್ರಮೇಣ ಅದು ನಂಬಿಕೆಯಾಗುತ್ತೆ. ನಂಬಿಕೆ ಆಚರಣೆಯಾಗುತ್ತೆ. ಆಚರಣೆ ಹಬ್ಬವಾಗುತ್ತೆ. ಮತ್ತು ಅದರ ಒಂದು ರೂಪವಾಗಿ ನಾವು ಇಂದು ನಾಗರ ಪಂಚಮಿಯನ್ನು ಆಚರಿಸ್ತಾ ಇದ್ದೇವೆ. ಇದು ನಿಜವಾಗಿ ಇದೇ ರೀತಿಯಲ್ಲಿ ನಡೆದಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಆದರೆ ಪ್ರಾಚೀನ ಜಾನಪದದ ಆಚರಣೆಗಳು ಹೇಗೆ ಪೀಳಿಗೆಯಿಂದ ಪೀಳಿಗೆಗೆ ರೂಪಾಂತರಗೊಳ್ಳುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಕಲ್ಪನೆ ಸಹಾಯ ಮಾಡುತ್ತೆ. ಹಾಗಾದರೆ ಸ್ನೇಹಿತರೆ, ನಾಗರ ಪಂಚಮಿ ಕೇವಲ ಪೂಜಿಸುವ ಹಬ್ಬವೇ? ಖಂಡಿತವಾಗಿಯೂ ಅದಕ್ಕಿಂತ ದೊಡ್ಡ ಅರ್ಥ ಇದರಲ್ಲಿದೆ. ಇದು ಪ್ರಾಚೀನ ನಾಗಾರಾಧನೆಯ ನೆನಪು. ಇದು ಪುರಾಣಗಳ ಪರಂಪರೆ. ಇದು ಕೃಷಿ ಸಂಸ್ಕೃತಿಯ ಒಂದು ಭಾಗ. ಇದು ಮಳೆಗಾಲದೊಂದಿಗೆ ಸಂಬಂಧ ಹೊಂದಿರುವ ಆಚರಣೆ. ಇದು ಕುಟುಂಬದ ಕ್ಷೇಮಕ್ಕಾಗಿ ಮಾಡುವ ಪ್ರಾರ್ಥನೆ ಮತ್ತು ಪ್ರಕೃತಿಯ ಜೀವಿಗಳೊಂದಿಗೆ ಸಹಬಾಳ್ವೆಯ ಸಂದೇಶವನ್ನೂ ನೀಡುವ ಒಂದು ಅವಕಾಶ. ನಾಗರ ಪಂಚಮಿಯ ಆಚರಣೆ ಬಹಳ ಹಳೆಯ ಪರಂಪರೆಯೊಂದಿಗಿನ ಸಂಬಂಧ ಹೊಂದಿದೆ. ಆದರೆ ಅದರ ಇಂದಿನ ರೂಪ ಹಲವು ಶತಮಾನಗಳ ಸಾಂಸ್ಕೃತಿಕ ಬೆಳವಣಿಗೆಯೊಂದಿಗೆ ರೂಪುಗೊಂಡಿದೆ. ಆದ್ದರಿಂದ ಈ ಬಾರಿ ನಾಗರ ಪಂಚಮಿ ಆಚರಿಸುವಾಗ ಒಂದು ವಿಷಯವನ್ನು ನೆನಪಿಟ್ಕೊಳ್ಳೋಣ. ನಾಗನನ್ನು ಪೂಜಿಸುವುದು ಅಷ್ಟೇ ಅಲ್ಲ, ನಾಗನನ್ನು ರಕ್ಷಣೆ ಕೂಡ ಮಾಡೋಣ. ಪ್ರಕೃತಿಯನ್ನು ಆರಾಧಿಸುವುದಷ್ಟೇ ಅಲ್ಲ, ಪ್ರಕೃತಿಯನ್ನು ಉಳಿಸೋಣ. ಜೀವಂತ ಹಾವು ಕಂಡ್ರೆ ಅದನ್ನು ಹೊಡಿಬೇಡಿ, ಹಿಡಿದು ಪ್ರದರ್ಶಿಸಬೇಡಿ, ಹಾಲು ಕುಡಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ತರಬೇತಿ ಪಡೆದ ಸರ್ಪರಕ್ಷಕರ ಸಹಾಯವನ್ನು ಪಡೆಯಿರಿ. ಇದೇ ನಮ್ಮ ಪರಂಪರೆಗೆ ಆಧುನಿಕ ಕಾಲದಲ್ಲಿ ನೀಡಬಹುದಂತ ನಿಜವಾದ ಗೌರವ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಕೂಡ ಮಾಡಿ. ನಾಗರ ಪಂಚಮಿಯ ಬಗ್ಗೆ ನಿಮಗೆ ತಿಳಿದಿರುವಂಥ ಯಾವುದಾದ್ರೂ ವಿಶೇಷ ಆಚರಣೆ ಅಥವಾ ಜನಪದ ಕಥೆ ಇದ್ದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇಂಥ ರೋಚಕ ಇತಿಹಾಸ, ಸಂಸ್ಕೃತಿ, ಪುರಾಣ ಮತ್ತು ನಮ್ಮ ಪರಂಪರೆಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಕವನ್ ಸಂಚೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು, ಬಾಯ್.